ಮೆಣಸಿನ ರಾಣಿ ಚೆನ್ನಭೈರಾದೇವಿ ಎಂದೇ ಖ್ಯಾತಿಯಾಗಿದ್ದ ರಾಣಿ ಚೆನ್ನಭೈರಾದೇವಿ ನಿರ್ಮಿಸಿದ ಕೋಟೆ ಕಾನೂರಿನ ದಟ್ಟ ಅರಣ್ಯದೊಳಗೆ ಗಿಡ ಮರ ಬಳ್ಳಿ ಹಸಿರೊಳಗೆ ಮುಳುಗಿ ಹೋಗಿದೆ. ರಾಣಿ ನಿರ್ಮಿಸಿದ ಶಿವ ದೇವಾಲಯ ಮತ್ತು ಇತರ ವಾಸದ ಮನೆ ಕುರುಹುಗಳು ಅಲ್ಲಿ ಕಾಣಸಿಗುತ್ತವೆ. ಕಾನೂರಿಗೆ ಹೋಗುವುದೆಂದರೆ ಚಾರಣ ಪ್ರಿಯರಿಗೆ ಸ್ವರ್ಗ. ಧಾರ್ಮಿಕ ದೃಷ್ಟಿಯಲ್ಲಿ ನೋಡಿದ್ರೆ ಇದೊಂದು ಧಾರ್ಮಿಕ ಸ್ಥಳನೂ ಹೌದು, ತುಂಬಾ ಶಕ್ತಿ ಇರೋಂಥ ಒಂದು ಸ್ಥಳನೂ ಹೌದು. 700 ವರ್ಷಗಳಿಂದಲೂ ಸುಸಜ್ಜಿತವಾಗಿಯೇ ಇದ್ದ 2 ದೇವಾಲಯಗಳು ಇತ್ತೀಚಿನ ವರ್ಷಗಳಲ್ಲಿ ಸಂಪೂರ್ಣ ಧ್ವಂಸಗೊಂಡಿರುವುದು ವಿಪರ್ಯಾಸ. ಈ ಕಾನೂರು ಕೋಟೆ ಸರಿಸುಮಾರು 13-14ನೇ ಶತಮಾನದಲ್ಲಿ ಕಾನೂರು ಕೋಟೆಯಲ್ಲಿ ಒಂದು ಸಾಳೋ ವಂಶಸ್ಥರು ಇಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಅಂತೇಳಿ ನಮಗೆ ಇತಿಹಾಸ ಹೇಳುತ್ತೆ. ಭಾರತ ದೇಶದಲ್ಲೇ ಅತ್ಯಂತ ಹೆಚ್ಚಿನದಾಗಿ ಸಾಂಬಾರು ಪದಾರ್ಥಗಳು, ಅಲ್ಲಿಂದ ಕಾಳುಮೆಣಸುಗಳು ಇವನ್ನೆಲ್ಲ ವಿದೇಶಕ್ಕೆ ರಫ್ತು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾನೂರು ಕೋಟೆಯಿಂದನೇ ಆಗ್ತಾ ಇತ್ತು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಈಗಲೂ ಕೂಡ ಈ ಕಾಡಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನಮಗೆ ಕಾಳುಮೆಣಸು, ದಾಲ್ಚಿನ್ನಿ ಇಂಥವಲ್ಲವ. ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿನ ದೇವಾಲಯದ ಗರ್ಭಗುಡಿಯೊಳಗಿದ್ದ ದೇವರುಗಳನ್ನ ಎತ್ತಿ ಹೊರಹಾಕಲಾಗಿದೆ. ಬಳಿಕ ಗರ್ಭಗುಡಿಯೊಳಗೆ 25 ಅಡಿಗೂ ಹೆಚ್ಚು ಆಳದ ಗುಂಡಿ ತೋಡಿರುವುದನ್ನ ಸ್ಥಳೀಯರು ಗಮನಿಸಿದ್ದಾರೆ. ದೇವಾಲಯದ ಬಾಗಿಲುಗಳು, ಧ್ವಜಸ್ತಂಭಗಳು ಸೇರಿದಂತೆ ಇತರೆಲ್ಲ ಶಿಲಾ ವಿಗ್ರಹಗಳನ್ನು ಒಡೆದು ಹಾಕಲಾಗಿದೆ. ಉರುಳುಗಲ್ಲಿನ ಕಾನೂರು ಕೋಟೆಯ ವೀಕ್ಷಣೆಗೆ ನಾವು ನಮ್ಮ ತಂಡದವರು ಇಂಥ ಒಂದು ಪರಿಸರದಲ್ಲಿ, ಇಂಥ ಒಂದು ತಂಪಾದ ಮಲೆನಾಡಿನ ತಪ್ಪಲಲ್ಲಿ ಇಂಥದ್ದೊಂದು ಮುಚ್ಚೋದಂಥ ಒಂದು ಕೋಟೆ ಇರೋದು ಇದ್ದಿದ್ದನ್ನು ಕಂಡು ನಮಗೆ ತುಂಬ ಖುಷಿಯಾಗಿದೆ. ಅದನ್ನು ಮುಚ್ಚೋಗಿರೋದನ್ನು ಬಿಚ್ಚಿಡಬೇಕು ಅನ್ನೋ ಕೆಲಸಕ್ಕೆ ಬಿಚ್ಚಿಡಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನೋ ವಿಚಾರನ ನಾವು ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಹಾಗೂ ಸ್ಥಳೀಯ ಶಾಸಕರು ಕೂಡ ಮನವಿ ಮಾಡ್ತೀವಿ, ಇಲ್ಲಿ ಬಂದು ನೋಡಿಕೊಂಡು ಏನಿದೆ, ಏನಾಗ್ಬೋದು, ಏನು ಮಾಡ್ಬೋದು ಅನ್ನೋ ವಿಚಾರನ ಶಾಸಕರು ಗಮನಕ್ಕೆ ತಗೊಂಡು ಅದನ್ನು ಪ್ರೇಕ್ಷಣೀಯ ಸ್ಥಳಕ್ಕೆ ಅಥವಾ ಟೂರಿಸಂ ವಿಚಾರದಲ್ಲಿ ಅದನ್ನು ಮುಂದೆ ತಗೊಂಡು ಹೋಗುವಂಥ ಕೆಲಸದಲ್ಲಿ ಮುಂದಾಗಬೇಕು. ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವಾಲಯಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿರುವುದನ್ನ ನಾವು ಇಲ್ಲಿ ಕಾಣಬಹುದು. ಸರ್ಕಾರ ಈ ಕೂಡಲೇ ಇತ್ತ ಗಮನ ಹರಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.